ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗ ನಾವು ನೋಡೋಣ. ಎಪಿಸೋಡ್ 45. ಇಂದಿನ ಸಂಚಿಕೆಯಲ್ಲಿ ಆದಿ ಕೋಪ ನೋಡಿ ಆದ್ಯ ಮನದಲ್ಲೇ ಯಾಕೆ ಹರಾಸ್ಮೆಂಟ್ ಅಂದರೆ ಇಷ್ಟು ಕೋಪ ಬರುತ್ತೆ ಇವ್ರಿಗೆ, ಏನೋ ವಿಷಯ ಇದೆ ಇದರಿಂದ ಎಂದು ನೋಡುತ್ತಾ ಅವನನ್ನೇ ನಿಂತಲು ಸುಮ್ಮನೆ. ಮುಂದೆ ಆದಿ ಕೋಪದಲ್ಲಿ ಬಾ ಎಂದು ಕೆಳಗೆ ಇಳಿಯುತ್ತಿದ್ದವನು ಇನ್ನೂ ಕಂಟ್ರೋಲ್ಗೆ ಸಿಕ್ಕಿಲ್ಲ ಅವನ ಕೋಪ. ಕಾರ್ ಹತ್ತಿದ ಇಬ್ಬರು ಏನೂ ಮಾತಾಡಿಲ್ಲ, ಸುಮ್ಮನೆ ಕೂತಿದ್ರು. ಆದಿ ಸ್ವಲ್ಪ ಸಮಯ ಅಲ್ಲೇ ಕಾರ್ ನಿಲ್ಲಿಸಿ ಕಾರ್ನಿಂದ ಹಿಡಿದು ಕೆಳಗೋಗಿ ಕೈ ಕಟ್ಟಿ ಸೈಲೆಂಟಾಗಿ ನಿಂತ. ಆದ್ಯ ಕೂಡ ಕಾನಿಂದ ಎಳೆದು ಹಿಂದಿನಿಂದ ಆದಿ ಭುಜ ಹಿಡಿದ್ಲು. ಆದಿ ಏನೂ ಮಾತಾಡಿಲ್ಲ. ಆದ್ಯ ಯಾಕಾದಿ ಇಷ್ಟು ಕೋಪ ನಿನಗೆ ಎಂದಳು. ಆದಿ ಏನು ಮಾತಾಡಿಲ್ಲ, ಬದಲಿಗೆ ನೀನು ಯಾಕೆ ಪ್ರಾಕ್ಟೀಸ್ ಬಿಟ್ಟಿದ್ಯಾ ಎಂದ ತುಸು ಗಂಭೀರವಾಗಿ. ಆದ್ಯ ಯಾವುದನ್ನ ಎಂದಳು. ಆದಿ ಮಾರ್ಷಲ್ ಆರ್ಟ್ ಮತ್ತು ಫಾರ್ಮಾ ಪ್ರಾಕ್ಟೀಸ್ ಎಂದ. ಆದ್ಯ ಅದು ಎಂದು ತಕ್ಷಣ ಆದಿ ನಿನಗೆ ಗೊತ್ತಿತ್ತಾ ನಾನು ಯಾರು ಅಂತ ಎಂದಳು. ತುಸು ಕ್ಯೂರಿಯಸ್ನಲ್ಲೇ ಆದಿ ಹೇಳಿದ್ನಲ್ಲ, ನಾನು ನೋಡಿರಲಿಲ್ಲ, ಬಟ್ ನನ್ನ ಅಂಡರ್ನಲ್ಲಿ ಒಬ್ಬ ಮೆಡಿಕಲ್ ಹುಡುಗಿ ಇದ್ದಾಳೆ ಅನ್ನೋದು ಗೊತ್ತಿತ್ತು. ನನಗೆ ಸಮಯ ಇರಲಿಲ್ಲ. ಬ್ರಾಡ್ಲೆ ಹೇಳಿಕೊಟ್ಟ ಅಷ್ಟು ವಿದ್ಯೆ ಗೊತ್ತು, ಆದರೆ ನಾನು ಅದನ್ನು ಕಾಪಾಡೋಕ್ಕೆ ಆಗಲ್ಲ ಅಂತಲೇ ಬೇರೆ ಯಾರನ್ನಾದರೂ ತಗೊಳ್ಳಿ ಅಂದಿದ್ದು ಎಂದ ತುಸು ಗಂಭೀರವಾಗಿ. ಆದಿ ಮಾತು ಕೇಳಿದ ಆದಿಯ ಕಣ್ಣು ತುಂಬ ಸಂತೋಷದಲ್ಲಿ ಹೊಳೆಯಿತು. ಆದಿ ನೋಡು, ನಾನು ಕಲಿತ ವಿದ್ಯೆ 4 ಜನಕ್ಕೆ ಉಪಯೋಗಕ್ಕೆ ಬರಬೇಕು ವಿನಃ ಅದು ವೇಸ್ಟ್ ಆಗಬಾರ್ದು ಎಂದ. ಆದ್ಯ ಮುಗುಳ್ನಕ್ಕು ತನ್ನ ಕೂದಲನ್ನು ಸರಿ ಮಾಡುತ್ತಾ ಟೋಟಲಿ ನಿನಗೇನು ಗೊತ್ತಿಲ್ಲ ಆದಿ ಎಂದಳು, ತುಂಬ ಸರ್ಪ್ರೈಸ್ ಆಗಿ ನೋಡುತ್ತಾ. ಆದ್ಯ ಮಾತು ಕೇಳಿದ ಆದಿ ಕೂಲಾಗೆ ಸ್ಮೋಕ್, ಡ್ರಿಂಕ್ಸ್ ಎಕ್ಸೆಟ್ರಾ ಎಂದ. ಆದಿಯ ಡೈರೆಕ್ಟ್ ಮಾತಿಗೆ ಆದಿಯ ನಕ್ಕು ಜೆಂಟಲ್ಮೆನ್ ಆದಿ ನೀನು ಎಂದಳು. ಆದಿ ಪುಟ್ಟ ನಗು ಬಿರಿ ಓಕೆ ಲೇಟ್ ಆಗುತ್ತೆ ಬಾ ಎಂದ. ಆದ್ಯ ನಿಧಾನಕ್ಕೆ ಅವನಿಂದೆ ಹೆಜ್ಜೆ ಇಟ್ಟ ಹುಡುಗಿ ಇಂದಿನ ನೆನಪಿಗೆ ಜಾರಿದ್ಲು. ಬ್ರಾಡ್ಲಿ ಅವರು ನೋಡು ಆದ್ಯ, ಅವನು ನನ್ನ ನೆಚ್ಚಿನ ಶಿಷ್ಯ. ಅವನಿಗೆ ಇದು ಗೊತ್ತಿಲ್ಲ ಅಂತಿಲ್ಲ, ಎಲ್ಲ ತಿಳಿದಿದ್ದಾನೆ, ಬಟ್ ಅವನಿಗೆ ಸಮಯ ಇಲ್ಲ. ಅವನು ಕೊಟ್ಟಿರುವ ಫಾರ್ಮುಲಾ ನೋಡಿ ನೀನು ಕಲಿಬೇಕು ಎಂದಿದ್ರು. ಆ ಮಾತು ಕೇಳಿದ ಆದ್ಯ ಕೋಪದಲ್ಲೇ ಸ್ಟೂಡೆಂಟ್ ಎಂದು ಚೂಸ್ ಮಾಡಿಕೊಂಡ ಮೇಲೆ ಅವರೇ ಹೇಳ್ಕೊಟ್ಟಿಲ್ಲ ಅಂದರೆ ಏನು ಯೂಸು? ಹೀಗೆ ಹೇಳೋ ಬದಲು ಮದುವೆ ಮಕ್ಕಳು ಅಂತ ಮನೆಯಲ್ಲೇ ಇರಬೇಕಿತ್ತು. ಯಾಕೆ ಅವರು ಸ್ಟೂಡೆಂಟ್ನ ಚೂಸ್ ಮಾಡಬೇಕಿತ್ತು? ಟೈಮ್ ಇಲ್ಲದವರು ಎಂದು ಬೈದಿದ್ಲು. ಅವಳ ಮಾತು ಕೇಳಿದ ಬ್ರಾಡ್ಲಿ ಅವರು ಸಣ್ಣಗೆ ನಕ್ಕು, ಅವನಿನ್ನೂ ಚಿಕ್ಕವನು ಕಣಮ್ಮ, ನೀನು ಕೂಡ ಚಿಕ್ಕವಳು, ಬೇಗ ಕಲಿಕೆನ ಗ್ರಹಿಸುತ್ತೀಯಾ ಎಂದು ನಿನ್ನಂಥ ಮೆಡಿಕಲ್ ಹುಡುಗಿನ ಅವನ ಅಂಡರ್ನಲ್ಲಿ ನೇಮಿಸಿರೋದು. ಅವನು ಕಲಿಸಿದ್ದನ್ನು ಕಲಿತುಕೋ ಎಂದಿದ್ರು. ಅದನ್ನು ನೆನೆದು ಆದ್ಯ ನಕ್ಳು ಮನದಲ್ಲೇ. ಹುಡುಗಿಗೆ ಆ ಕ್ಷಣಕ್ಕೆ ಆದಿ ತುಂಬ ಗ್ರೇಟ್ ಎನ್ನಿಸ್ತ. ಅವನನ್ನು ನಾನು ಮದುವೆ ಆಗಿರೋದು ನಿಜಕ್ಕೂ ನನ್ನ ಲಕ್ ಎಂದುಕೊಂಡು ತನ್ನ ಗುರುನೇ ಮದುವೆ ಆಗುವ ಭಾಗ್ಯ ಯಾರಿಗೆ ಸಿಗುತ್ತೆ ಎಂದುಕೊಂಡು ಕಾರ್ ಹತ್ತಿದ್ಲು. ಆದಿ ಸೀದಾ ಶೋರೂಮ್ಗೆ ಹೋಗಿ ಫೋನ್ ಕೊಡಿಸಿ ಅಲ್ಲಿಂದ ಮನೆಗೆ ಕರ್ಕೊಂಡು ಬಂದ. ಅಲ್ಲಿ ರಮೇಶ್ ಅವರು ಇವನಿಗಾಗಿ ಕಾದಿದ್ರು. ಎಲ್ಲಿ ಏನು ಮಾಡಿಕೊಂಡು ಬರ್ತಾನೋ ಎಂದು ಆತಂಕದಲ್ಲೇ. ಅದೇ ಸಮಯಕ್ಕೆ ಆದಿ ಕಾರು ಬಂದಿದ್ದು ನೋಡಿ ನಿಟ್ಟುಸಿರು ಬಿಟ್ರು. ರಮೇಶ್ಗೆ ಆದಿ ಅಪ್ಪ ನಾಳೆ ಅತ್ತಿಗೆ ಕಾರ್ಯ ಇದೆ ಎಂದ. ರಮೇಶ್ ನಾನು ಬರ್ತೀನಿ ಎಂದರು. ಅದಕ್ಕೆ ಆದಿ ಬೇಡಪ್ಪ, ನಾನು ಮುಗಿಸ್ಕೊಂಡು ಬರ್ತೀನಿ, ನೀವು ಇಲ್ಲೇ ಇರಬೇಕು. ಮೇ ಬಿ ವೈಭವ್ ಇವತ್ತು ಮನೆಗೆ ಬರ್ತಾನೆ, ಸೊ ನೀವು ಇಲ್ಲೇ ಇರಿ, ನಾನು ಆದ್ಯ ಕರ್ಕೊಂಡು ಹೋಗ್ತೀನಿ, ಅವಳಿಗೆ ಸ್ವಲ್ಪ ಚೇಂಜಸ್ ಸಿಗುತ್ತೆ ಎಂದ. ಆದಿ ಮಾತು ಕೇಳಿದ ರಮೇಶ್ ಅವರು ಆಲ್ ರೈಟ್ ಎಂದು ಆದಿ ಆದ್ಯ ಬಾಡಿಗೆ ಸೇರಿದ ಡ್ರಗ್ಸ್ ರಿಪೋರ್ಟ್ ಬಂದಿದೆ ಎಂದರು. ಆದಿ ಏನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಪ್ಪ, ಅದು ಫಾರಿನ್ ಮಾಲ್ ಎಂದು ಆದ್ಯನ ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ಅಪ್ಪ. ಅವಳಿಗೆ 2 ಸಲ ಆಕ್ಸಿಡೆಂಟ್ ಆಗಿದೆ, ಅದು ಯಾರು ಮಾಡಿಸಿದ್ದು ಅನ್ನೋದು ಇದುವರೆಗೂ ಗೊತ್ತಿಲ್ಲ. ಈಗ ಮತ್ತೆ
ಅವಳ ಮೇಲೆ ಹೀಗೆ ಟ್ರೈ ಮಾಡಿದ್ದಾರೆ ಅಂದರೆ ಆದ್ಯ ಯಾರಿಗೋ ಶತ್ರು ಆಗಿದ್ದಾಳೆ. ಅದಕ್ಕೆ ಅವಳನ್ನು ಹೀಗೆ ಫಿನಿಶ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲ ಕಡೆನೂ ಹುಡುಕ್ತಿದ್ದೀನಿ, ಸಿಕ್ಕಿದ್ರೆ ಇದೆ ಎಂದು ಕೋಲ್ಡ್ ನುಕ್ನಲ್ಲೇ ಹೇಳ್ದ ರಮೇಶ್. ಓಕೆ, ನಾನು ಕೂಡ ಟ್ರೈ ಮಾಡ್ತೀನಿ ಎಂದು. ನೀವು ಯಾವಾಗ ಓಡೋದು ಎಂದರು. ಆದಿ ಸಂಜೆ ಫ್ಲೈಟ್ ಎಂದ. ರಮೇಶ್ ಅವರು ಓಕೆ ಆದಿ, ಬಟ್ ಬಿ ಕೇರ್ಫುಲ್ ಎಂದರು. ಆದಿ ಎಂದು ತಲೆ ಆಡಿಸಿ, ಇಲ್ಲಿ 10 ಮೆಂಬರ್ಸ್ ಬಾಡಿ ಗಾರ್ಡ್ಸ್ ಇರ್ತಾರೆ ಆ್ಯಂಡ್ ನಿಮ್ಮ ಹಿಂದೆ ಇಬ್ಬರು ಇದ್ದೇ ಇರ್ತಾರೆ. ಏನೇ ಇದ್ದರೂ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ನನಗೆ. ಈಗ ನೆಕ್ಸ್ಟ್ ಟಾರ್ಗೆಟ್ ನೀವೇ ಇರ್ಬೋದು ಅನ್ನೋದು ಡೌಟ್ ಎಂದು ಹೇಳಿ ರಮೇಶ್ ಮುಖ ನೋಡಿ, ನಾನು ಬರೋ ತನಕ ಹುಷಾರು ಅಪ್ಪ ಪ್ಲೀಸ್ ಎಂದ. ತುಂಬ ಪ್ರೀತಿಯಲ್ಲಿ ಅವನ ಧ್ವನಿಲಿ ಆತಂಕ ತುಂಬಿತ್ತು. ಮಗನ ಮನದ ಆತಂಕನ ಗಮನಿಸಿದ ರಮೇಶ್ ಆದಿ ಭುಜ ಹಿಡಿದು, ಹೆದರಬೇಡ, ನಾನೊಬ್ಬ ಕಮಿಷನರ್ ಅನ್ನೋದನ್ನು ಮರಿಬೇಡ ಎಂದರು. ಆದಿ ಮನಸ್ಸು ಯಾಕೋ ತುಂಬ ಯಾರಿಗೂ ಏನೋ ಆಗುತ್ತೆ ಅಂತ ಯೋಚಿಸ್ತಿತ್ತು. ರಮೇಶ್ ಮಾತು ಕೇಳಿ ಸರಿಯಪ್ಪ ಎಂದು ರೂಮ್ಗೆ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟ. ಮತ್ತೆ ಅವನು ಸುಪ್ರಿಯಾ ಮತ್ತು ಸುಧಾ ಅವರ ಬಳಿ ಬಂದು, ಹುಷಾರು, ಹೊರಗೆ ನಮ್ಮ ಬಾಡಿ ಗಾರ್ಡ್ಸ್ ಇದ್ದೇ ಇರ್ತಾರೆ, ಹಾಗಾಗಿ ಹೊರಗಿಂದ ಯಾರು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಮನೇಲಿ ಇರೋರಿಂದ ತೊಂದರೆ ಆದ್ರೆ ಅಂತ ನನ್ನ ಮಾತನ್ನು ತಡೆದು, ಈ ನಂಬರ್ಸ್ ಇಟ್ಕೊಳ್ಳಿ, ಒಂದು ಕಾಲ್ ಮಾಡಿದ್ರೆ ಸಾಕು, ಅವರು ಎಲ್ಲಿರ್ತಾರೆ ಎಂದು ಹೇಳಿ ಆದ್ಯನ ಪ್ಯಾಕ್ ಮಾಡಿದ್ಯಾ ಎಂದ. ಆದ್ಯ ಆದಿ ಆಲ್ಮೋಸ್ಟ್ ಆಗಿದೆ ಎಂದು ಬಟ್ಟೆ ತೆಗೆದಿಡ್ತಿದ್ದ ಹುಡುಗಿ ನೋಡಿ, ಸರಿ, ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ತಗೋ ಎಂದ. ಆದಿ ಸಂಜೆ ಫ್ಲೈಟ್ಗೆ ಆದ್ಯ ಜೊತೆಗೆ ಮಂಗಳೂರಿಗೆ ಸಾನ್ಯ ಕಾರ್ಯ ಮಾಡಲು ಹೋಗ್ತಾನೆ. ಅತ್ತ ಅವನು ಹೋದ ಎಂದು ತಿಳಿದ ಮೇಲೆ ಮನೆಗೆ ವೈಭವ್ ಬರ್ತಾನೆ. ಇದನ್ನು ರಮೇಶ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು ಮೊದಲೇ. ವೈಭವ್ ಬಂದವನು ಇಡೀ ಮನೆ ಒಮ್ಮೆ ನೋಡ್ದ. ತುಂಬ ಬದಲಾವಣೆ ಆಗಿತ್ತು. ಹೊರಗೆಲ್ಲ ಸೆಕ್ಯೂರಿಟಿ, ಒಳಗೆಲ್ಲ CCTV ನೋಡಿ ಗಂಟೆಗಿದ್ದ ಮುಖದಲ್ಲೇ ಮೇಲೋಗೋಕ್ಕೆ ನೋಡುವ ವೈಭವ್ನ ತಡೆದ ಸುಪ್ರಿಯಾ ಅವರು ವೈಭವ್ ಮುಖ ನೋಡಿ, ಎಲ್ಲೋ ಹೋಗಿದ್ದೆ ಎಂದರು ಕೋಪದಲ್ಲಿ. ವೈಭವ್ ಎಲ್ಲೋ ಹೋಗಿದ್ದೆ, ಏನಾಯ್ತೀಗ ಎಂದ ಅಸಮಾಧಾನದಲ್ಲಿ. ಸುಪ್ರಿಯಾ ಅವರು, ಆ ಹುಡುಗಿ ಕರ್ಕೊಂಡು ಹೋದ್ಮೇಲೆ ಕರ್ಕೊಂಡು ಬರೆದು ನಿನ್ನ ಜವಾಬ್ದಾರಿ ಅಲ್ವೇನೋ ಈಡಿಯಟ್ ಎಂದರು ಬೈಯುವಂತೆ. ವೈಭವ್ ಮುಷ್ಟಿ ಬಿಗಿಡ್ದು, ಅವಳೇನು ಚಿಕ್ಕ ಮಗನ ಕಳೆದೋಗೋಕ್ಕೆ ಎಂದ. ಸುಪ್ರಿಯಾ ಅವರು ಅವನ ಕೆನ್ನಿಗೆ ಒಂದು ಹೊಡೆದು, ಒಂದು ಹುಡುಗಿ ರೆಸ್ಪಾನ್ಸಿಬಲ್ ತಗೊಳ್ಳೋಕ್ಕೆ ಆಗದ್ಮೇಲೆ ಯಾಕೆ ಲವ್ ಮಾಡಿದೆ ಎಂದರು ಜೋರಾಗಿ. ಸುಪ್ರಿಯಾ ಅವರು ಹೊಡೆದಿದ್ದು ಸಹಿಸಿಕೊಳ್ಳಕ್ಕಾಗದೆ ವೈಭವ್ಗೆ ಎಲ್ಲ ಕಡೆಯಿಂದ ಬೈಗುಳ, ತಿರಸ್ಕಾರ ನೋಡಿ ನೋಡಿ ಸಾಕಾಗಿ, ಯಾವಳನ್ನ ಪ್ರೀತಿಸಿರೋದು, ನಿನ್ನ ಗಂಡ ಹೇಳಿದ್ದಕ್ಕೆ ನಾನು ಒಪ್ಕೊಂಡಿದ್ದು ಎಂದ ತುಸು ಜೋರಾಗೆ. ಸುಪ್ರಿಯಾ ಕಣ್ಣು ಸಣ್ಣ ಮಾಡಿ, ಯಾಕೆ, ಅವರು ನಿನಗೆ ಅಪ್ಪ ಅಲ್ವಾ ಎಂದರು. ವೈಭವ್, ಅದೇ ನನಗೆ ಡೌಟು. ಎಲ್ಲ ಅಪ್ಪಂದಿರು ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ, ಆದರೆ ನಿನ್ನ ಗಂಡ ನನ್ನ ಯಾವತ್ತೂ ತಿರಸ್ಕಾರ ಮಾಡ್ತಾರೆ ಎಂದ ಅಸಮಾಧಾನದಲ್ಲೇ. ವೈಭವ್ ಕೋಪದ ನುಡಿಗಳನ್ನು ಕೇಳುತ್ತಿದ್ದ ಸುಪ್ರಿಯಾ ಅವರ ಮುಖ ಗಂಟಾಕಿತ್ತು. ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ವೈಭವ್, ಅಲ್ಲಿ ಅವರು ಹಾಸ್ಪಿಟಲ್ನಲ್ಲಿದ್ದರೆ ಇಲ್ಲಿ ನಿಮ್ಮದೇ ಖುಷಿನಲ್ಲಿ ತೇಲ್ತಿದ್ದೀರಾ, ಅದು ನಿಮ್ಮ ರೆಸ್ಪಾನ್ಸಿಬಲ್ ಅಲ್ವಾ ಎಂದು ದಾವಡೆ ಬಿಗಿದು, ನನಗೆ ಪಾಠ ಹೇಳ್ಕೊಡಕ್ಕೆ ಬರಬೇಡಿ ಮಾಮ್ ಎಂದು ಹೇಳಿ ಅಲ್ಲಿಂದ ರೂಮ್ಗೆ ಹೋಗ್ತಾನೆ. ರಮೇಶ್ ಅವರು ಇದನ್ನು ನಿಂತು ನೋಡ್ತಿದ್ರು ಹೊರಗೆ. ಬಟ್ ಅವರು ಏನೂ ಮಾತಾಡಿಲ್ಲ. ಸುಪ್ರಿಯಾಗೆ ಇದರಿಂದ ಏನು ಬೇಜಾರಾಗಲಿಲ್ಲ. ನಿಜವಾಗ್ಲೂ ಅವರ ಸ್ವಂತ ಮಗನಾಗಿದ್ದರೆ ಖಂಡಿತ ಬೇಜಾರಾಗಿರೋದು. ಬಟ್ ಈ ಸಂಸ್ಕಾರ ಇಲ್ಲದ ಮಗನ ಮಾತು ಅವರ ಕಿವಿಗೋದವೇ ವಿನಃ ಮನಸ್ಸಿಗೆ ನಾಡಲಿಲ್ಲ. ವೈಭವ್ ತನ್ನ ರೂಮ್ಗೆ ಹೋಗಿ ಸ್ಮೋಕ್ ಮಾಡುತ್ತಾ, ಏನು ಮಾಡಲಿ, ನನ್ನ ಅಪ್ಪನ್ನ ಅಪ್ಪ ಅನ್ನಿಸ್ಕೊಂಡವನನ್ನು ಮುಗಿಸಿಬಿಡ್ಲ, ನನ್ನ ಸ್ಥಾನ ಕಿತ್ಕೊಂಡ, ಯಾವ ದುಡ್ಡಿನ ಆಸೆಗೆ ಅವಳನ್ನು ಮದುವೆ ಆಗಬೇಕು ಅಂದುಕೊಂಡಿದ್ನೋ ಈಗ ಅವಳು ವರ್ಚಿನಾಗಿ ಉಳಿದಿಲ್ಲ. ಅವತ್ತು ನಡೆದ ಪಾರ್ಟಿನಲ್ಲಿ ಯಾರೋ ಅವಳ ಮೇಲೆ ರೇಪ್ ಅಟೆಂಪ್ಟ್ ಮಾಡಿದ್ದಾನೆ ಎಂದು ನನಗೆ ನನ್ನ ಫ್ರೆಂಡ್ ಹೇಳಿದ. ಅಂದರೆ ಈಗ ನಾನು ಏನು ಮಾಡಲಿ ಎಂದು ಯೋಚಿಸ್ತಿದ್ದ. ಅತ್ತ ಮಂಗಳೂರು ತಲುಪಿದ ಇಬ್ಬರು ಸೀದಾ ಒಂದು ಹೋಟೆಲ್ಗೆ ಹೋಗಿ ಆದಿ 2 ರೂಮ್ ಹೇಳಿದ್ರೆ ಆದ್ಯ 1 ರೂಮ್ ಸಾಕು ಎಂದಳು. ಆದಿ ಓಕೆ ಎಂದು ಒಂದೇ ರೂಮ್ ತಗೊಂಡು ಹೋಗಿ ಫ್ರೆಶ್ ಆಗಿ ಊಟ ಮುಗಿಸಿ ಮಲಗಿದ್ರೆ ಎಂದಿನಂತೆ ಆದಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಆದ್ಯ ಮಲಗಿದ್ರು.
ಬಟ್ ನಿದ್ದೆ ಬರಲಿಲ್ಲ ಇಬ್ಬರಿಗೂ. ಆದಿ ತನ್ನ ಬಾಡಿ ಗಾರ್ಡ್ಸ್ಗೆ ಮೆಸೇಜ್ ಮಾಡಿ ಕೇಳ್ದ, ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು. ವೈಭವ್ ಬಂದಿರೋದು ಬಾಡಿ ಗಾರ್ಡ್ಸ್ ಕಡೆಯಿಂದ ತಿಳಿಯಿತು ಆದಿಗೆ. ಆದಿ ಸರಿ ಹುಷಾರು ಎಂದ ತುಸು ಗಂಭೀರವಾಗಿ. ಆದ್ಯ ತನಗೆ ಬಂದಿದ್ದ ಮೇಲ್ ಚೆಕ್ ಮಾಡುತ್ತಿದ್ಲು ಲ್ಯಾಪ್ಟಾಪ್ನಲ್ಲಿ. ಅದರಲ್ಲಿ ಒಂದು ಫ್ರಾಂಕ್ ಮೆಸೇಜ್ ಬಂದಿತ್ತು. ಅದನ್ನು ನೋಡಿ ಕಣ್ಣು ದೊಡ್ಡ ಆಯಿತು. ಯಾಕಂದರೆ ಅದರಲ್ಲಿ ಅವಳ ತಾಯಿಗೆ ಸೇರಬೇಕಾದ ಇಂಪಾರ್ಟೆಂಟ್ ವಿಷಯ ಇತ್ತು. ಆದ್ಯ ಯಾರು ಎಂದು ಚೆಕ್ ಮಾಡಿದ್ರು ಇನ್ಫಾರ್ಮೇಷನ್ ಸಿಗಲಿಲ್ಲ ಅದರಲ್ಲಿ. ಆದ್ಯ ಮೈಂಡ್ ತುಂಬ ಅಪ್ಸೆಟ್ ಆಯಿತು. ತಿರುಗಿ ನೋಡಿದ್ರೆ ಆದಿ ಫೋನ್ನಲ್ಲಿ ಏನೋ ಮಾಡ್ತಾ ಕೂತಿದ್ದ. ತನ್ನ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದ ಹುಡುಗಿ ಆದಿ ಎಂದಳು. ಆದಿ ಹೇಳು ಎಂದ ತನ್ನ ಫೋನ್ ನೋಡುತ್ತಲೇ. ಆದ್ಯ ಅದು ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಎಂದಳು. ಆದಿ ಫೋನ್ ಇಟ್ಟು ಹೇಳು ಏನು ಹೆಲ್ಪ್ ಬೇಕು ಎಂದ ಎದ್ದು ಕೂತು. ಆದ್ಯ ಅವನ ಕಡೆ ಲ್ಯಾಪ್ಟಾಪ್ ತಿರುಗಿಸಿ ನೋಡು ಆದಿ, ಇದು ನನಗೆ ಬಂದಿರೋ ಮೇಲ್ ಚೆಕ್ ಮಾಡಿದ್ರೆ ಯಾರ್ದು ಅಂತ ಗೊತ್ತಾಗ್ತಿಲ್ಲ ಎಂದಳು ತುಸು ಉಬ್ಬುಗಂಡಿಕೆ. ಆದಿ ತಾನು ಒಮ್ಮೆ ಚೆಕ್ ಮಾಡ್ದ ಅದನ್ನು. ಅದರಲ್ಲಿ ಆದಿಗೆ ಗೊತ್ತಾಗಿದ್ದು ಅಂದರೆ ಅವರು ಬೇರೊಂದು ನ್ಯೂ ಅಕೌಂಟ್ ಮೂಲಕ ಆದಿಗೆ ಮೆಸೇಜ್ ಮಾಡಿದ್ದಾರೆ ಅಂತ ಅವನಿಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು. ಆದಿ ಆ ಮೇಲ್ ನೋಡಿ ಆದ್ಯ ಕಡೆ ನೋಡ್ದ. ಅವಳ ಫೇಸ್ ಡಲ್ ಆಗಿತ್ತು. ಆದ್ಯ ಯಾಕಿಷ್ಟು ಬೇಜಾರು ಎಂದ. ಆದ್ಯ ಆದಿ ಭುಜಕ್ಕೆ ಹೊರಗಿ, ಆದಿ ನನಗೆ ಮಾಮ್ ನೆನಪಾಗುತ್ತಿದ್ದಾರೆ ಎಂದಳು ನೋವಲ್ಲಿ. ಆದಿ ಅವಳ ತಲೆ ಸವರಿ, ಅವ್ರಿಗಾಗೆ ಅಲ್ವಾ ಹೀಗೆ ಎಲ್ಲವನ್ನ ಬಿಟ್ಟು ಬಂದಿರೋದು ಎಂದ. ಅವಳ ಮುಖ ರೆಡ್ ಆಗಿದೆ. ತನ್ನ ದುಃಖನ ತಡಿತಿದ್ದಾಳೆ ಅನ್ನೋದು ಅವನಿಗೂ ಗೊತ್ತಾಯಿತು. ಆದಿ ಅದನ್ನು ಯೋಚಿಸಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಆದ್ಯ, ಇಷ್ಟು ಧೈರ್ಯವಾಗಿ ಹೊರಗೆ ಬಂದು ಇಷ್ಟು ಕಷ್ಟನ ಫೇಸ್ ಮಾಡ್ತಿದ್ಯಾ ಅಂದರೆ ನಿನಗೆ ಖಂಡಿತ ಎಲ್ಲವನ್ನು ಸಾಲ್ವ್ ಮಾಡುವ ತಾಕತ್ತಿದೆ ಅಂತ. ಮೊರೆವರ್ ತಾಕತ್ತಿದ್ದವರಿಗೆ ಹೀಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗೋದು ಎಂದ ಅವಳನ್ನು ಸಮಾಧಾನ ಮಾಡುವಂತೆ. ಆದ್ಯ ಒಮ್ಮೆ ತನ್ನ ಮನೆ, ಅಪ್ಪ, ಅಮ್ಮ ಎಲ್ಲರನ್ನೂ ನೆನೆದವಳು ಕಣ್ಣು ಮುಚ್ಚಿದ್ಲು ಬೇಸರದಲ್ಲೇ. ಎಂದಿನಂತೆ ಸಂಚಿಕೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.